ಅಯ್ಯೋ ಹೋಗಿ ಇಷ್ಟೊತ್ತಾಯ್ತು, ಏನ್ ಮಾಡ್ತಿದ್ದಾಳೋ ಏನೋ. ನಾನು ಹೋಗಿ ನೋಡಿದ್ರೆ ಚೆ ಸರಿ ಬರಲ್ಲ. ಮಾಯನ್ಗೆ ಮಾತಲ್ಲಿ ಹುಷಾರಾಗಿರು ಅಂತ ಹೇಳ್ದೆ, ಬೇರೇನು ಹೇಳಿಲ್ವೇ. ಅಯ್ಯೋ ದೇವ್ರೇ, ತಾಳಿ ಕಟ್ಟೋವರೆಗೂ ಹುಷಾರಾಗಿರು ಅಂತ ಹೇಳ್ಬಿಡ್ಬೇಕಾಗಿತ್ತು. ಅಯ್ಯೋ ಯಾಕೆ ಯಾಕೆ ಇಷ್ಟೊತ್ತು? ಎಲ್ಲಿ ಗಿಫ್ಟ್? ಅಮ್ಮ ಏನಾಯ್ತು, ಯಾಕೆ ಗಾಬರಿ ಆಗಿದ್ಯಾ? ಅಯ್ಯೋ ನಿನಗೆ ಅರ್ಥ ಆಗಲ್ವೇ ನನ್ ಕಷ್ಟ. ನೋಡು, ಹೆಣ್ಣು ಬೆಣ್ಣೆ ಇದ್ದ ಹಾಗೆ, ಗಂಡು ಬೆಂಕಿ ಇದ್ದ ಹಾಗೆ. ಒಬ್ಬ ತಾಯಿಯಾಗಿ ನಾನ್ ಪಡ್ತಿರೋ ಕಷ್ಟ ನಿನ್ಗೆ ಅರ್ಥ ಆಗಲ್ಲ. ಅಮ್ಮ ಸುಮ್ನೆ ಓವರ್ ಆಗೆಲ್ಲ ಮಾತಾಡ್ಬೇಡ, ನನ್ ಬಗ್ಗೆ ನಿನಗೆ ಗೊತ್ತಿಲ್ವಾ? ಅಯ್ಯೋ ಹಂಗೆಲ್ಲ ಹೇಳಕ್ ಆಗಲ್ವೇ. ಕೆಲವೊಂದ್ಸಲ ಸಂದರ್ಭಗಳು ನಮ್ಗೆ ಅನುಕೂಲಕರವಾಗಿರಲ್ಲ. ಮದ್ವೆ ಆಗೋವರ್ಗು ಪ್ರತಿ ತಾಯಿಗೂ ಇರೋ ಭಯ ಇದು. ನಿನ್ಗೆ ಅರ್ಥ ಆಗಲ್ಲ ಬಿಡು. ಅಮ್ಮ ನಂಗ್ ಚೆನ್ನಾಗೆ ಅರ್ಥ ಆಗುತ್ತೆ, ನಾನ್ ಹುಷಾರಾಗೆ ಇರ್ತೀನಿ. ಸಮಾಧಾನನಾ? ಸರಿ ಬಿಡು, ಅದೆಲ್ಲ ಬೇಡ. ಏನಂತೆ ಅಳಿಯಂದ್ರದು? ಯಾಕಿಷ್ಟದಲ್ಲಿ ಕರ್ತಿದ್ದು? ಅದಾ, ನಿಮ್ ಅಳಿಯಂದ್ರಿಗೆ ನನ್ ಮೇಲೆ ಪ್ರೀತಿ ಉಕ್ಕಿ ಅರಿತಿದೆ, ಸುಮ್ನೆ ಮಾತಾಡ್ಬೇಕು ಅಂತ ಅನ್ನಿಸ್ತಂತೆ. ಓಹೋ. ಹ್ಞೂ ಅಮ್ಮ, ರೊಮ್ಯಾಂಟಿಕ್ ಆಗಿ ಡೈಲಾಗ್ ಎಲ್ಲ ಹೊಡಿತಿದ್ರು. ಅದನ್ ನೀನ್ ಕಿವಿಯಲ್ಲಿ ಕೇಳಕ್ಕಾಗಲ್ಲ, ಬಿಟ್ಬಿಡು. ಯಾಕೆ? ನಿನ್ ವಯಸ್ಸಿಗೆ ಸೆಟ್ ಆಗಲ್ಲಮ್ಮ. ಆದ್ರೆ ಶಿವ್ ಪೂಜೆಲ್ ಕರಡಿ ತರ ಆ ವಸುಮತಿ ಅಲ್ಲಿಗೂ ಬಂದು ಹಾಳ್ ಮಾಡ್ಬಿಟ್ಲು. ಅಕ್ಕ ಬಂದಿರೋದ್ ನೋಡಿ ಭಯ ಪಟ್ಕೊಂಡ್ ಓಡೆ ಹೋಗ್ಬಿಟ್ಟ ಇವನು. ಅಯ್ಯೋ ಸೀಮೆಗಿಲ್ದೆ ಇರೋ ಅಕ್ಕ, ಅದೇನ್ ಭಯನೋ ಏನೋ. ಹೋಗು. ನೋಡಕ್ ಮಾತ್ರ ಗಟ್ಟಿ, ದೊಡ್ಡ ಡಮ್ಮಿ ಪೀಸ್ ಅವನು. ಮಾಯಾ, ಮದ್ವೆ ಆದ್ಮೇಲೆ ಏನೇ ಕಥೆ? ತಾಳಿ ಒಂದ್ ಕಟ್ಲಿ ಅಮ್ಮ, ಆಮೇಲೆ ಅವನ್ನ ಚೆನ್ನಾಗ್ ಕುಣಿಸ್ತೀನಿ. ಈಗ್ಲೇ ನನ್ನ ಬಿಟ್ಟಿರಕ್ ಆಗಲ್ವಂತೆ ಅವ್ರಿಗೆ. ಓಹೋ, ಅದಿರ್ಲಿ, ಆ ವಸುಮತಿ ಯಾಕೆ ಬಂದಿದ್ಲು ಅಲ್ಲಿಗೆ? ಅದೇ ಅಮ್ಮ ಇರೋದ್ ವಿಷಯ. ಏನೇ ಹೊಸ್ದಾಗ್ ಹೇಳ್ತಾ ಇದ್ಯಾ, ಬಿಡ್ಸ್ ಹೇಳೆ. ಇದೇ ಅಮ್ಮ ವಿಷಯ. ಓಹೋ, ಇದ ವಿಷಯ. ಆ ಕೃಷ್ಣನ್ ಬಗ್ಗೆ ಹೇಳಿದ್ರೆ ಇಲ್ಲಿಂದ ಓಡ್ ಹೋಗ್ತಾರೆ ಅನ್ಕೊಂಡಿದ್ದೆ. ಮಾಯಾ, ನಿನ್ ಗಾರ್ಡನ್ಗೆ ಹೋಗಿದ್ ಒಳ್ಳೇದೇ ಆಯ್ತು. ಒಳಗೊಳಗೆ ಇದೆಲ್ಲ ನಡೀತಿದ್ಯಾ? ಆ ವಸುಮತಿ ಮತ್ತ ದಂಡಪಿಂಡ ಅವಳ ಗಂಡ ಮೂರ್ತಿ, ಇವರಿಬ್ರು ಸೇರ್ಕೊಂಡು ಏನೋ ಮಾಡಿದಾರೆ. ಅದು ಬಿಡಮ್ಮ, ಆಗಿರೋ ಅವಮಾನನ ಮರ್ತು ಆ ಕೋದಂಡ ಮದ್ವೆಗೆ ಒಪ್ಕೊಂಡ್ರೆ ಏನ್ ಮಾಡೋದು? ಆ ವಂಶಿ ಮಾತ್ರ ಈ ಮನೆ ಸೊಸೆಯಾಗಿ ಬರ್ಬಾರ್ದಮ್ಮ. ಮಾಯಾ, ನಾಳೆ ಖಂಡಿತ ಕೋದಂಡ ಇದಕ್ಕೊಪ್ಕೊಳ್ಳೋದಿಲ್ಲ. ಅದು ಅಲ್ದೆ ಆ ವಸುಮತಿ ಕೋದಂಡನ್ ಗೊತ್ತಿಲ್ದ ಹಾಗೆ ಪ್ಲಾನ್ ಮಾಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ. ಮಾಯಾ, ಆ ವಿಡಿಯೋನ ರಿಲೀಸ್ ಮಾಡಿದ್ರೆ ಅಕ್ಕ ತಮ್ಮನ್ ಮಧ್ಯ ಇರೋ ರಿಲೇಶನ್ಶಿಪ್ ಕಿತ್ಕೊಂಡು ಹೋಗುತ್ತೆ. ಏನಕ್ಕ, ನನಗ ಅವಮಾನ ಮಾಡಿರೋ ಹುಡುಗಿನ ಮನೆ ತುಂಬಿಸ್ಕೊಳಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡ್ತಿದ್ಯಾ ಅಂತ ಕೋದಂಡ ಅವ್ರ ಅಕ್ಕನ್ಗೆ ಉಲ್ಟಾ ಹೊಡಿತಾನೆ. ಇದೇನಮ್ಮ ನಿನ್ ತಲೆ, ಎಲ್ಲಿಂದ ಎಲ್ಲಿ ತನಕ ಥಿಂಕ್ ಮಾಡಿದ್ಯಾ? ಬಂಗಾರಿ, ಇದೆಲ್ಲ ಮಾಡ್ಬೇಕಾಗತ್ತೆ. ಈ ಮನೆಗೆ ನಿನ್ನ ಬಿಟ್ರೆ ಬೇರೆ ಯಾರು ಸೊಸೆಯಾಗಿ ಬರ್ಬಾರ್ದು. ಒಂದ್ ವೇಳೆ ಬಂದ್ರೆ ಏನಾಗುತ್ತೆ ಅಂತ ದೊರೆಸ್ವಾಮಿ ಕುಟುಂಬಕ್ಕಾಗೋ ಅವಮಾನ ಉದಾಹರಣೆ ಆಗ್ಬೇಕು. ಹಾಗ್ ಮಾಡ್ತೀವಿ, ನೋಡ್ತೀರ. ಏನಾದ್ರೂ ಆಗ್ಲಿ ಅಮ್ಮ, ಆ ವಂಶಿ ಮಾತ್ರ ಈ ಮನೆ ಸೊಸೆ ಆಗ್ಬಾರ್ದು. ಈ ಮನೆಯವರೆಲ್ಲ ವಂಶಿ ವಂಶಿ ಅಂತ ತಲೆ ಮೇಲೆ ಇಟ್ಕೊಂಡಿರೋದ್ ನೋಡಿದ್ರೆ ನನ್ನ ಮೈಯೆಲ್ಲ ಉರಿತಿದೆ. ನೋಡ್ತಿರು ಮಾಯಾ, ನಾಳೆಯಿಂದ ಈ ಮನೆಯಲ್ಲಿ ಏನೇನೆಲ್ಲ ಡ್ರಾಮಾ ನಡೆಯುತ್ತೆ ಅಂತ. ವಂಶಿ ಗೆಜ್ಜೆ ವಾಪಸ್ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಇನ್ನು ಒಂದೇ ದಿನ ಮಾತ್ರ ಟೈಮ್ ಇರೋದು. ಇವಾಗ ಅದೇ ಥರ ಹೊಸ ಗೆಜ್ಜೆ ಮಾಡ್ಸೋಕ್ಕೆ ನನ್ನ ಹತ್ರ ದುಡ್ಡು ಬೇರೆ ಇಲ್ಲ. ಏನು ಮಾಡಲಿ? ಯಾರ ಹತ್ರ ದುಡ್ಡು ಕೇಳಲಿ?
ಹತ್ರನೇ ದುಡ್ಡು ಕೇಳ್ಬಿಡ್ಲಾ? ಆಮೇಲೆ ಅಣ್ಣ ಯಾಕೆ ಅಂತ ಕೇಳಿದ್ರೆ ಏನು ಹೇಳಿ? ಇರೋ ವಿಷಯನಂತೂ ಹೇಳಕ್ಕಾಗಲ್ಲ. ಏನಪ್ಪ ಮಾಡೋದು? ಏ ಕೃಷ್ಣ, ಅಣ್ಣ ಬೈಲ್ ಅಣ್ಣ ಇದೆಷ್ಟಿದೆ ನೋಡು ಒಂದ್ಸಲ ಎಣ್ಸು. ನಾಳೆ ಬ್ಯಾಂಕಿಗೆ ಹಾಕಬೇಕು. ಧೈರ್ಯ ಮಾಡಿ ಅಣ್ಣನ ಹತ್ರ ಸ್ವಲ್ಪ ಹಣ ಬೇಕು ಅಂತ ಕೇಳ್ಬಿಡ್ಲಾ? ಕೃಷ್ಣ, ಏ ಕೃಷ್ಣ, ಏನು ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಬೇಗ ಎಣ್ಸು, ಎಷ್ಟಿದೆ ನೋಡು. ಸರಿ ಅಣ್ಣ. ಅಣ್ಣ ಹಾ, 45,000 ಇದೆ ಅಣ್ಣ. ಸರಿ ಸರಿ. ಏಯ್, ಬಾಯ್ ಬಿಟ್ಟು ಹಣ ಬೇಕು ಅಂತ ಕೇಳು. ಇದು ಬಿಟ್ರೆ ನಿನಗೆ ಬೇರೆ ದಾರಿ ಇಲ್ಲ ಕಣೋ ಕೃಷ್ಣ. ಕೇಳ್ಬಿಡಣ. ಬೇಡ ಬೇಡ, ಅಣ್ಣ ಏನಾದರೂ ತಪ್ಪು ತಿಳ್ಕೊಂಡ್ರೆ ಕಷ್ಟ. ಕೃಷ್ಣ, ಅಣ್ಣ ಏನಾಯ್ತು? ಆಗಿಂದ ಒಂಥರ ಇದೆಯಲ್ಲ. ಏನಿಲ್ಲ ಅಣ್ಣ. ಸರಿ ಸರಿ, ಈ ವಂಶಿ ಮನೆಯವ್ರ ಕಡೆ ಗಮನ ಇರಲಿ. ಅವ್ರಿಗೆ ಯಾವ ಕೊರತೆ ಆಗದಿರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ ನಾವು ಅವ್ರ ಮನೆಗೆ ಹೋದಾಗ ಅವರು ಹಾಗೆ ನೋಡ್ಕೊಂಡಿದ್ದಾರೆ. ಆಯ್ತಣ್ಣ. ಸರಿ, ಈ ದುಡ್ಡೆಲ್ಲ ಒಂಚೂರು ನನ್ನ ರೂಮಲ್ಲಿ ಇಟ್ಬಿಡ್ತೀಯಾ? ಸರಿ ಅಣ್ಣ. ಅಯ್ಯೋ ಸರಿ ಬಿಡು, ನಾನೇ ಹೇಗೋ ಫ್ರೆಶ್ ಅಪ್ ಆಗಕ್ಕೆ ರೂಮ್ಗೆ ಹೋಗ್ತಿದ್ದೀನಿ. ನಾನೇ ಇಡ್ತೀನಿ. ಬುಕ್ ಎಲ್ಲ ಎತ್ತಿಟ್ಬಿಡ. ಸರಿ ಅಣ್ಣ. ಮೈ ಡಿಯರ್ ಫ್ರೆಂಡ್, ಇವನೇನ್ ಮೇಲ್ ನೋಡ್ತವ್ನೆ? ಲೋ ಕೃಷ್ಣ, ಏನೋ ಮೇಲ್ ನೋಡ್ತಾ ಇದ್ಯಾ? ಏನಿಲ್ಲ ಹೇಳಪ್ಪ. ಹೊಸ ಪರ್ಫ್ಯೂಮ್ ತಗೊಂಡೆ, ಫಾರಿಂದು. ಹೆಂಗಿದೆ ಸ್ಮೆಲ್? ಇನ್ನು ಸಗಣಿ ಸ್ಮೆಲ್ ಹಂಗೆ ಬರ್ತಾ ಇದೆ. ಥೂ, ನೀನು ಒಬ್ಬ ಫ್ರೆಂಡೇನೋ ನೀನು? ಸುಮ್ನೆ ಇರಪ್ಪ, ನಂದೇ ನಂಗೆ ಆಗಿದೆ ಇಲ್ಲಿ. ಅಪ್ಪ, ಏನಪ್ಪ ನಿಂದೆ ಆಗಿರೋದು? ಯಾಕೋ ಡಲ್ ಆಗಿದ್ಯಾ? ಮತ್ತೆ ಆ ವಂಶಿ ನಿನ್ಗೇನಾದ್ರೂ ಕಾಟ ಕೊಟ್ಲಾ ಹೇಳೋ? ಹಂಗೆ ಹೋಗಿ ಚೀಲಿ ಉಡಾಯಿಸಾಕ್ಬಿಡ್ತೀನಿ. ಏಯ್ ನಿಲ್ಸ ಸಾಕಲ್ಲ. ನಿನ್ಗಳು ಕಂಡ್ರೆ ಭಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಸುಮ್ನೆ ಯಾಕೆ ಬಿಲ್ಡಪ್ ಕೊಡ್ತಾ ಇದ್ಯಾ? ಏನ ಭಯನ? ಅದು ನನ್ಗ? ಯಾಕೆ ಇಲ್ವಾ? ಏನೋ ಸ್ವಲ್ಪ ಇರ್ಬೋದೇನೋ, ಜಾಸ್ತಿ ಅಂತೂ ಇಲ್ಲ ಅಮ್ಮ. ಇದೇ ಭಯದಲ್ಲಿ ಎಷ್ಟು ದಿನ ಅಂತ ಇರೋದು?